ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪ್ರಥಮ ಪಿಯುಸಿಯ ಅರ್ಧವಾರ್ಷಿಕ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಗಾದೆಗಳ ಸಂಪೂರ್ಣ ವಿವರಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಹಾಗೆಯೇ ಅರ್ಧವಾರ್ಷಿಕ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಯಾವ ಗಾದೆಗಳನ್ನು ಕೇಳಬಹುದು, ಅಕಸ್ಮಾತ್ ಗಾದೆಗಳನ್ನು ಕೇಳಿದ್ರೆ ಅದನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೇವೆ. ಇದಕ್ಕೆ ಒಟ್ಟು 5 ಅಂಕಗಳು ಇರುತ್ತೆ. ಹಾಗೆ ಇದನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ. ಬನ್ನಿ, ಅದರಲ್ಲಿ ಮೊದಲನೇ ಗಾದೆಯನ್ನು ನೋಡೋಣ. ಮೊದಲನೇ ಗಾದೆ, ತಾಳಿದವನು ಬಾಳಿಯಾನು. ಈ ರೀತಿಯಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾಗ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ನೋಡೋಣ. ಗಾದೆ ಎಂಬುದು ಒಂದು ಜನಾಂಗದ ದೀರ್ಘಕಾಲದ ಅನುಭವ ಸಂಪತ್ತು. ಹೇಳುವ ವಿಚಾರವನ್ನು ಕಲಾತ್ಮಕವಾಗಿ, ಸಂಕ್ಷಿಪ್ತವಾಗಿ, ಅಲಂಕಾರಿಕವಾಗಿ ಹೇಳುವುದೇ ಗಾದೆ. ಪ್ರಸ್ತುತ ಗಾದೆ ಮಾತು ತಾಳಿದವನು ಬಾಳಿಯಾನು. ಈ ಗಾದೆಯಲ್ಲಿ ತಾಳ್ಮೆ ಇರುವವನು ಜೀವನವನ್ನು ಸುಖಮಯಗೊಳಿಸಿಕೊಳ್ಳುತ್ತಾನೆಂಬ ಹೊರ ಅರ್ಥವನ್ನು ಕಾಣುತ್ತೇವೆ. ಯಾವ ವ್ಯಕ್ತಿ ತಾಳ್ಮೆ ಹಾಗೂ ಸಹನೆಯನ್ನು ಹೊಂದಿರುತ್ತಾನೋ ಆ ವ್ಯಕ್ತಿ ಯಾವುದೇ ತೊಂದರೆಗೆ ಸಿಲುಕದೆ ಬದುಕುತ್ತಾನೆಂಬುದು ಇದರ ಅರ್ಥ. ಆತುರಗಾರನಿಗೆ ಬುದ್ಧಿಮಟ್ಟ ಎಂಬ ಮಾತಿದೆ. ಬುದ್ಧಿ ಭೂಲೋಕ ಆಳಬೇಕಂದ್ರೆ ಸಾಕಷ್ಟು ರಾಗಿ ಬೀಸಬೇಕು ಅಂತಲೂ ಹೇಳ್ತಾರೆ. ಅನರ್ಥಗಳು ನಡೆದಾಗ ಮಾತ್ರ ಈ ಮಾತುಗಳು ಬಳಕೆಯಾಗುತ್ತವೆ. ಮನುಷ್ಯನಿಗೆ ತಾಳ್ಮೆ ಎಂಬುದು ಇರದಿದ್ದಾಗ ಕೋಪ ತಾಪಕ್ಕೆ ಒಳಗಾಗುತ್ತಾರೆ. ಆ ಸಂದರ್ಭದಲ್ಲಿಯೇ ಈ ಗಾದೆ ಮಾತನ್ನು ಬಳಸ್ತಾರೆ. ತಾಳ್ಮೆ ಎಂದರೆ ಸಹಿಸಿಕೊಳ್ಳುವುದು, ಕಾಯುವುದು, ಕೋಪ ತಾಪಗಳ ನಿಗ್ರಹ ಮಾಡಿಕೊಳ್ಳುವುದು ಎಂದೆಲ್ಲ ಅರ್ಥೈಸಬಹುದು. ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಸರಿಯಾಗದು. ಪ್ರತಿಯೊಬ್ಬರೂ ತಮ್ಮ ಕೋಪಗಳನ್ನು ನಿಗ್ರಹಿಸಿಕೊಳ್ಳಬೇಕು. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಮನಃಶಾಂತಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಕೋಪವೆಂಬುದು ಅನರ್ಥ ಸಾಧನವೆಂದು ಸರ್ವಜ್ಞ ಹೇಳಿರುವುದುಂಟು. ಕೋಪ ಹಲವಾರು ರೂಪಗಳನ್ನು ತಾಳಿ ಅನಾಹುತಗಳಿಗೆ ದಾರಿ ಮಾಡಿಕೊಡುತ್ತದೆ. ಹಲವು ಸಂದರ್ಭಗಳಲ್ಲಿ ಮನುಷ್ಯ ತಾಳ್ಮೆ ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗುತ್ತದೆ, ನಿಜ. ಹಾಗಂತ ಕೋಪ ಬಂದಿದೆ ಎಂದು ಗೋಡೆಗೆ ಗುದ್ದಿದರೆ ನೋವು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ತಾಳ್ಮೆಯಿಂದ ವರ್ತಿಸುತ್ತಾ ಸಹನೆಯಿಂದ ಜೀವನ ನಡೆಸುವವನಿಗೆ ಕಷ್ಟಗಳು ಎದುರಾಗುವುದು ತುಂಬ ಕಡಿಮೆ. ಅದು ಗೊತ್ತಿರುವವನ ಬದುಕು ಸುಂದರವಾಗಿರುತ್ತದೆ. ಮನೆಯಲ್ಲಿ, ಕಚೇರಿಯಲ್ಲಿ ಕೆಲಸದ ಒತ್ತಡಗಳು ಉಂಟಾದಾಗ ಬೇರೆಯವರ ಜೊತೆ ಸಹನೆಯಿಂದ ವರ್ತಿಸಬೇಕು. ಮಾತಿಗೆ ಮಾತು ಬೆಳೆಸಿ ಜಗಳ ಆಡುವುದರಿಂದ, ಸಿಟ್ಟು ಸಿಡುಕಿನಿಂದ ಹೊಡೆದಾಡುವುದರಿಂದ ಅನಾಹುತಗಳು ಸಂಭವಿಸಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಹಾಗಾಗಿ ತಾಳಿದವನು ಬಾಳಿಯಾನು ಎಂಬ ಗಾದೆ ನಮಗೆಲ್ಲ ಎಚ್ಚರಿಕೆಯನ್ನು ನೀಡುವ ಮಾತಾಗಿದೆ. ಇನ್ನು ಎರಡನೆಯದು, ಆಳಾಗಿ ದುಡಿ ಅರಸನಾಗಿ ಉಣ್ಣು. ಇದರ ಒಂದು ವಿವರಣೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಗಾದೆಗಳು ಗ್ರಾಮೀಣ ಜನರ ಅನುಭವದ ದಾರಿದೀಪಗಳು. ಯಾರು ಆಳು ಮಾಡುವ ಕೆಲಸವನ್ನು ಬಲ್ಲನೋ ಆತನು ಅರಸನಾಗಿ ಯಶಸ್ವಿಯಾಗಿ ದುಡಿಯಬಲ್ಲನು ಮತ್ತು ಉತ್ತಮ ಫಲವನ್ನು ಅನುಭವಿಸಬಲ್ಲನು ಎಂಬುದು ಈ ಗಾದೆ ಮಾತಿನ ಅರ್ಥವಾಗಿದೆ. ಶ್ರಮ ಏವ ಜಯತೆ ಎಂಬ ಹೇಳಿಕೆಯಂತೆ ರೈತನಾದವನು ವರ್ಷದ ಪ್ರಾರಂಭದಿಂದಲೇ ನಿರಂತರವಾಗಿ ವ್ಯವಸಾಯದ ಕೆಲಸವನ್ನು ಆಳಿನಂತೆ ದುಡಿಯುತ್ತಾ ಬಂದು ಕಾಲಕಾಲಕ್ಕೆ ಬೆಳೆಯ ನಡುವಿನ ಕಳೆಯನ್ನು ತೆಗೆದು ಉತ್ತಮ ಗೊಬ್ಬರವನ್ನು ನೀಡುತ್ತಾ ಅವಶ್ಯಕತೆ ಇದ್ದಲ್ಲಿ ಕ್ರಿಮಿನಾಶಕಗಳನ್ನು ಸಿಂಪಡಿಸುತ್ತಾ ವರ್ಷವಿಡೀ ದುಡಿಯುತ್ತಾ ಬಂದರೆ ಆತನಿಗೆ ವರ್ಷದ ಕೊನೆಯಲ್ಲಿ ಉತ್ತಮ ಫಲ ಕೈಗೊಡುವುದು. ಆಗ ಆತನು ಧಾನ್ಯವನ್ನು ಮುಂದಿನ ವರ್ಷವಿಡೀ ತನ್ನ ಕುಟುಂಬದ ನಿರ್ವಹಣೆಗೆ ಬಳಸಬಲ್ಲ, ತಾನೂ ಸುಖವಾಗಿ ಉಣಬಲ್ಲ ಮತ್ತು ತನ್ನವರಿಗೂ ಸುಖವಾಗಿ ಉಣಿಸಬಲ್ಲ ಹಾಗೂ ಸಂತೋಷದ ಜೀವನ ನಡೆಸಬಲ್ಲ. ಆಳಾಗುವುದು ಎಂದರೆ ಕನಿಷ್ಠ ಮಟ್ಟದ ಕೆಲಸವನ್ನು ನಿರ್ವಹಿಸಬಲ್ಲ ತಿಳುವಳಿಕೆ, ವಿದ್ಯೆ ಉಳ್ಳವನು ಎಂದರ್ಥ. ಅರಸು ಎಂದರೆ ಇಲ್ಲಿ ಕೇವಲ ರಾಜ ಎಂದರ್ಥವಲ್ಲ, ಸುಖದ ಪರಮೋಚ್ಚ ಸ್ಥಿತಿ. ಅಲ್ಲದೆ ಎಲ್ಲವನ್ನ ಬಲ್ಲ ಕಲಾವಿದನು ನಮ್ಮೆಲ್ಲರನ್ನ ನಿಯಂತ್ರಿಸಬಲ್ಲ ಸಾಮರ್ಥ್ಯ ಹೊಂದಿರುವಾತ, ಗೆದ್ದು ಸಿಂಹಾಸನದ ಮೇಲೂ ವಿರಾಜಿಸಬಲ್ಲ. ಒಟ್ಟಾರೆ ಒಬ್ಬ ವ್ಯಕ್ತಿ ಆಳಾಗಿ ದುಡಿಯುವುದರಿಂದ ಅವನು ವಿನಯ ವಿಧೇಯತೆಗಳಿಂದ ಎಲ್ಲವನ್ನ ತಿಳಿದು ಎಲ್ಲರಿಗೂ ಪಾತ್ರನಾಗಿ ಉನ್ನತ ಸ್ಥಾನಕ್ಕೇರಬಲ್ಲವನೆಂಬುದನ್ನು ಈ ಗಾದೆ ಮಾತು ತಿಳಿಸುತ್ತದೆ. ಇನ್ನು ಮೂರನೆಯ ಗಾದೆ ಮಾತನ್ನು ನೋಡೋಣ. ಅಕ್ಕಿ ಮೇಲಾಸೆ, ನೆಂಟರ ಮೇಲೆ ಪ್ರೀತಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಗಾದೆಗಳ ಸಾರ್ವಕಾಲಿಕ ಮೌಲ್ಯವನ್ನು ಸಾರುತ್ತವೆ. ಯಾಕಂದರೆ ವೇದಗಳು ದಾರ್ಶನಿಕರ ಮಾತುಗಳಾಗಿ ಅವು ಕೆಲವೊಮ್ಮೆ ಸುಳ್ಳಾದರೂ ಆಗಬಹುದು. ಗಾದೆಗಳು ಜನರ ಅನುಭವದಿಂದ ಹುಟ್ಟಿದ್ದರಿಂದ ಅವು ಸುಳ್ಳಾಗಲಾರವು. ಅಂತಹ ಗಾದೆಗಳಲ್ಲಿ ಒಂದು ಅಕ್ಕಿ ಮೇಲಾಸೆ, ನೆಂಟರ ಮೇಲೆ ಪ್ರೀತಿ ಗಾದೆಯು ಕೂಡ ಒಂದಾಗಿದೆ. ಆಸೆ ಬುರುಕುತನ ಸಂಸ್ಕೃತಿ. ಹಿಂದಿನ ಕಾಲದಲ್ಲಿ ಹಬ್ಬದ ಆಚರಣೆಗೆ ಬಂಧು ಬಾಂಧವರು, ನೆಂಟರಿಷ್ಟರೆಲ್ಲ ಬಂದು ಸೇರಿದಾಗ ಅವರಿಗೆ ಸರಿಯಾಗಿ ಊಟೋಪಚಾರ ನೀಡಿ ಅತಿಥಿಗಳನ್ನು ಚೆನ್ನಾಗಿ ಸತ್ಕರಿಸಬೇಕು ಎಂಬ ಗುಣಗಳು ಜನರಲ್ಲಿ ಇದ್ದವು. ಇವತ್ತಿನ ಕಾಲದಲ್ಲಿ ನೆಂಟರಿಷ್ಟರು ಬಂದರೆ ಕಷ್ಟ ಎಂಬಂತೆ ಜನರು ವರ್ತಿಸುತ್ತಾರೆ. ಜನರಲ್ಲಿ ಇಬ್ಬಂದಿತನ ಕಂಡು ಬರುತ್ತದೆ.
ನೆಂಟರ ಮೇಲೆ ಬರೀ ಪ್ರೀತಿ ತೋರಿಸುತ್ತಾರೆ ಹೊರತು ಅವರಿಗೆ ಹೆಚ್ಚಾಗಿ ಏನೂ ಖರ್ಚಾಗಬಾರದು ಎಂಬ ಭಾವನೆ ಹೊಂದಿರುತ್ತಾರೆ. ಅಕ್ಕಿಯೂ ಖರ್ಚಾಗಬಾರದು, ಊಟೋಪಚಾರದ ಕೊರತೆಯೂ ಆಗಬಾರದು ಎಂದರೆ ಹೇಗಾದೀತು? ಅಕ್ಕಿಯ ಮೇಲಿನ ಆಸೆಯನ್ನು ಬಿಡಬೇಕಾಗುತ್ತದೆ, ಇಲ್ಲವೇ ನೆಂಟರ ಮೇಲಿನ ಪ್ರೀತಿಯನ್ನು ಬಿಡಬೇಕಾಗುತ್ತದೆ. ಎರಡನ್ನೂ ಬಿಡದಿದ್ದರೆ ಮನಸ್ಸು ಅಸ್ತವ್ಯಸ್ತಗೊಂಡು ಅತಿ ಆಸೆ ಗತಿಕೇಡು ಎಂಬಂತಾಗುತ್ತದೆ. ಅಂತಹ ಸ್ಥಿತಿ ಇವತ್ತಿನ ಸಂದರ್ಭದಲ್ಲಿ ಅತಿಯಾಗಿ ಕಂಡುಬರುತ್ತದೆ. ಹಾಗೆಯೇ ಇವತ್ತಿನ ಜನರಲ್ಲಿ ಕಷ್ಟಪಡದೆ ಸುಖ ಅನುಭವಿಸಬೇಕೆನ್ನುವವರು ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಕಷ್ಟಪಡಬಾರದು, ಆದರೆ ಪಾಸ್ ಆಗಬೇಕು ಎಂಬ ಭಾವನೆ ಹೊಂದಿರುವುದೇ ಇದಕ್ಕೆ ಸಾಕ್ಷಿ. ಒಂದು ಬೇಕಾದರೂ ಮತ್ತೊಂದನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇವುಗಳನ್ನು ಯಾವುದು ಮುಖ್ಯ, ಯಾವುದು ಭವಿಷ್ಯವನ್ನು ರೂಪಿಸಬಲ್ಲದು ಎಂಬುದನ್ನು ಯೋಚಿಸಿ ತೀರ್ಮಾನಿಸಬೇಕಾದದ್ದು ವಿದ್ಯಾರ್ಥಿಯ ಮೊದಲ ಆದ್ಯತೆ. ಇನ್ನು 4ನೆಯ ಗಾದೆಯನ್ನು ನೋಡೋಣ. ಊರಿಗೆ ಉಪಕಾರಿ, ಮನೆಗೆ ಮಾರಿ. ಗಾದೆಗಳು ಸಂಕ್ಷಿಪ್ತವಾಗಿದ್ದು ಸಾವಿರ ಮಾತಿನಲ್ಲಿ ಹೇಳಬಹುದಾದನ್ನು 4 ಮಾತುಗಳಲ್ಲಿ ಹೇಳುತ್ತದೆ. ಅಂತಹ ಗಾದೆಗಳಲ್ಲಿ ಊರಿಗೆ ಉಪಕಾರಿ, ಮನೆಗೆ ಮಾರಿ ಎಂಬ ಗಾದೆಯೂ ಒಂದು. ತನ್ನ ಕೀರ್ತಿಗೆ ಆಸೆಗೆ ತನ್ನ ಸುತ್ತಲಿನವರಿಗೆ ತೊಂದರೆ ಕೊಡುವವನಿಗೆ ಈ ಮಾತು ಅನ್ವಯ ಆಗುತ್ತದೆ. ಪರರ ಹಿತ ಕಾಪಾಡುವಂತಹ ವ್ಯಕ್ತಿ ಮನೆ ಜನರ ಕಷ್ಟವನ್ನರಿಯ ಎಂಬುದರ ಇದರ ಅರ್ಥ. ಅಂತಹ ವ್ಯಕ್ತಿಯ ಗುಣಲಕ್ಷಣಗಳನ್ನು ಈ ಗಾದೆ ಹೇಳುತ್ತದೆ. ಕೆಲವು ವ್ಯಕ್ತಿಗಳು ಸಮಾಜ ಸೇವೆಗೆ ತೊಡಗಿಸಿಕೊಂಡಿರ್ತಾರೆ. ಅಂಥವರು ಕಷ್ಟದಲ್ಲಿರುವವರಿಗೆ ತಮ್ಮ ಸ್ನೇಹ ಹಸ್ತವನ್ನು ನೀಡುತ್ತಾರೆ. ಸಹಾಯ ಮಾಡುವುದರ ಮೂಲಕ ಅವರ ಕಷ್ಟವನ್ನು ನೀಗುತ್ತಾರೆ. ಪಕ್ಕದ ಮನೆಯವರಿರಲಿ, ಸ್ನೇಹಿತರಿರಲಿ, ಬಂಧು ಬಾಂಧವರಿರಲಿ ಅವರ ಕಷ್ಟಕ್ಕೆ ಸ್ಪಂದಿಸುವ ಗುಣ ಹೊಂದಿರುತ್ತಾರೆ. ಊರಿನ ಜನರಿಗೆ ಯಾರಿಗೇ ಕಷ್ಟವಾದರೂ ಕೂಡ ಸ್ಪಂದಿಸುವ ಗುಣ ಅವರಲ್ಲಿದ್ದು ಸಹಕಾರ ನೀಡುತ್ತಾರೆ. ಊರಿನ ಜನರು ಕೂಡ ವ್ಯಕ್ತಿಯ ಗುಣಗಾನ ಮಾಡುತ್ತಾರೆ. ಇಂತಹ ವ್ಯಕ್ತಿಗಳು ಮನೆಯವರ ಬಗ್ಗೆ ಯೋಚಿಸದೆ ಊರಿನ ಜನರ ಸೇವೆಯಲ್ಲಿ ಮುಂದಿರುತ್ತಾರೆ. ಮಾರಿ ಎಂಬುದು ಕಷ್ಟವನ್ನು ಕೊಡುವ ಸ್ವಭಾವ ಅವಳದು. ಮನೆಯವರಿಗೆ ಕಷ್ಟ ಕೊಡುವ ವ್ಯಕ್ತಿಯನ್ನು ಮಾರಿಗೆ ಹೋಲಿಸಲಾಗಿದೆ. ಇಂಥವರು ತಮ್ಮ ಮನೆಯಲ್ಲಿನ ಕಷ್ಟದ ಬಗ್ಗೆ ತಿಳಿದುಕೊಂಡು ಪರಿಹರಿಸುವ ಆಲೋಚನೆ ಕೂಡ ಮಾಡೋದಿಲ್ಲ. ತಮ್ಮ ಮನೆಯಲ್ಲಿ ಹಸಿವಿನಿಂದ ತತ್ತರಿಸುತ್ತಿದ್ದರೂ ಊರಿನಲ್ಲಿ ಯಾರಿಗಾದರೂ ಕಷ್ಟವಾದರೆ ಅಂಥವರಿಗೆ ಹಣಕಾಸನ್ನು ನೀಡುತ್ತಾರೆ. ಮುರಳಿ ಎಂಬ ವ್ಯಕ್ತಿಯು ಚೀಟಿ ವ್ಯವಹಾರದಲ್ಲಿ ಭಾಗಿಯಾಗಿದ್ದ. ತನ್ನ ಸ್ನೇಹಿತನಿಗೆ ಜಾಮೀನುದಾರನಾಗಿದ್ದ. ಸ್ನೇಹಿತನು ಚೀಟಿ ವ್ಯವಹಾರದ ಹಣ ಪಡೆದು ತೀರಿಸಲು ಸಾಧ್ಯವಾಗದೆ ಕಣ್ಮರೆಯಾಗಿದ್ದನು. ಚೀಟಿ ನಡೆಸುವವರು ಮನೆಯ ಬಳಿ ಬಂದು ಮುರುಳಿಯನ್ನು ಹಿಡಿದುಕೊಳ್ಳಲು ಮುಂದಾದಾಗ ತನ್ನ ಮೈಮೇಲಿದ್ದ ಒಡವೆ ಮಾರಿ ಹಣ ಪಾವತಿಸಿದ. ಆದರೆ ತನ್ನ ಮನೆಯಲ್ಲಿ ಅಪ್ಪ ಕಾಯಿಲೆಯಿಂದ ನರಳುತ್ತಾ ಇದ್ದರೂ ಅದರ ಬಗೆಗೆ ಸ್ವಲ್ಪವೂ ಚಿಂತಿಸದೆ ತನ್ನ ಪಾಡಿಗೆ ತಾನು ಇದ್ದನು. ಇವನ ನಡೆಯನ್ನು ಗಮನಿಸಿ ತಾಯಿಯು ನೆರೆಹೊರೆಯವರೊಂದಿಗೆ ಮಾತನಾಡುತ್ತಾ ತನ್ನ ಮಗ ಊರಿಗೆ ಉಪಕಾರಿ, ಮನೆಗೆ ಮಾರಿ ಎಂದು ಹೇಳಿದಳು. ಇನ್ನು 5ನೆಯ ಒಂದು ಗಾದೆಯನ್ನು ನೋಡೋಣ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ? ಇದನ್ನು ಯಾವ ರೀತಿ ಬರೀಬೇಕು ನಿಮ್ಮ ಮಿಡ್ ಟರ್ಮ್ ಮತ್ತು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಅನ್ನೋದನ್ನು ನೋಡೋಣ. ಗಾದೆ ಎಂಬುದು ಜನರ ಅನುಭವದಿಂದ ಮೂಸೆಯಿಂದ ಹುಟ್ಟಿ ಬಂದ ಅರ್ಥಗರ್ಭಿತ ಮಾತು. ಕಿರಿಯದರಲ್ಲಿ ಹಿರಿಯದನ್ನು ಹೇಳುವ ಗಾದೆ ಮಾತುಗಳು ಒಂದು ಭಾಷೆಯ ಜನಾಂಗದ ಸಂಪತ್ತು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆಂಬುದು ಪ್ರಸಿದ್ಧ ಗಾದೆಗಳಲ್ಲಿ ಒಂದು. ಸತ್ಯವನ್ನು ಮರೆಮಾಚಲು ಯಾರಿಗಲೂ ಸಾಧ್ಯವಿಲ್ಲ ಎಂಬುದು ಈ ಗಾದೆಯ ಅರ್ಥ. ಅಂಗೈಯಲ್ಲಿ ಹಿರಿಯದನ್ನು ಹೇಳುವ ಗಾದೆ ಮಾತುಗಳು ಒಂದು ಭಾಷೆಯ ಜನಾಂಗದ ಸಂಪತ್ತು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಎಂಬುದು ಪ್ರಸಿದ್ಧ ಗಾದೆಗಳಲ್ಲಿ ಒಂದು. ಸತ್ಯವನ್ನು ಮರೆಮಾಚಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದು ಈ ಗಾದೆಯ ಅರ್ಥ. ಅಂಗೈಯಲ್ಲಿ ಹುಣ್ಣಾದರೆ ಸ್ಪಷ್ಟವಾಗಿಯೇ ಕಣ್ಣಿಗೆ ಕಾಣುತ್ತದೆ. ಅದನ್ನು ಹುಡುಕುವುದಕ್ಕೆ ಕನ್ನಡಿ ಬೇಕಾಗುವುದಿಲ್ಲ. ಹಾಗೆಯೇ ಕಣ್ಮುಂದೆ ನಡೆದಿರುವ ಘಟನೆಯ ಬಗ್ಗೆ ಯಾರು ಎಷ್ಟೇ ಸುಳ್ಳು ಹೇಳಿದರೂ ಸತ್ಯವನ್ನು ಮರೆಮಾಚಲು ಸಾಧ್ಯವಿಲ್ಲ. ಸತ್ಯವನ್ನು ಮುಚ್ಚಿ ಹಾಕುವುದಕ್ಕೋಸ್ಕರ ಯಾರು ಏನು ಕಾರಣ ಕೊಟ್ಟರೂ ಕೂಡ ನೆಪ ಹೇಳಿದರೂ ಪ್ರಯೋಜನ ಬರೋದಿಲ್ಲ. ಉದಾಹರಣೆಗೆ, ಒಂದು ದೇಶ ಎಷ್ಟೇ ನೈಸರ್ಗಿಕವಾಗಿ ಸಂಪತ್ಭರಿತವಾಗಿದ್ದರೂ ಕೂಡ ಆ ದೇಶ ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಿಲ್ಲ ಎಂದರೆ ಅದಕ್ಕೆ ಕಾರಣ ದೇಶವಾಸಿಗಳಾದ ಸ್ವಾರ್ಥ, ಕರ್ತವ್ಯಲೋಪತೆ, ಸೋಮಾರಿತನ, ಬೇಜವಾಬ್ದಾರಿಗಳ ಜೊತೆಗೆ ಮನದಲ್ಲಿ ದೇಶಾಭಿಮಾನವನ್ನು ಬಿತ್ತುವ ಕೆಲಸವನ್ನು ಮಾಡಬೇಕೇ ಹೊರತು ಬೇರೆ ಚಿಂತನೆಗಳಲ್ಲಿ ತೊಡಗುವ ಕಾಲ ಹರಣವಾಗುತ್ತದೆ. ಅಷ್ಟೇ ಮಗುವನ್ನು ಕಂಕುಳಲ್ಲಿ ಇಟ್ಟುಕೊಂಡು ಊರೆಲ್ಲ ಹುಡುಗಿದಂತೆ ಎಂಬ ಗಾದೆಯಂತೆ ಎದುರಿಗೆ ಕಾಣುವ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಯಾವುದರ ನೆರವು ಬೇಡ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ, ಅದಕ್ಕೆ ತಕ್ಕ ಮದ್ದು ಮಾಡಬೇಕಷ್ಟೆ. ಇದಿಷ್ಟು ಪ್ರಥಮ PUCಯ ಸಂದರ್ಭದಲ್ಲಿ ಕೇಳುವಂತಹ ಸಂಪೂರ್ಣವಾದಂತಹ ಗಾದೆಗಳು ಆಗಿದೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಕಾಣುವಂಥ ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.